ओम शांति। मीठे बच्चे, तुम सच्चे सच्चे सत्य बाबा से सत्य कथा सुनकर नर से नारायण बनते हो। ಶಿವಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ತಾವು ಸತ್ಯವಾದಂಥ ಸತ್ಯ ತಂದೆಯಿಂದ ಸತ್ಯ ಕಥೆಯನ್ನು ಕೇಳಿ ನರನಿಂದ ನಾರಾಯಣ ಆಗ್ತೀರಾ। तुम्हें 21 जन्मों के लिए बेहद के बाबा से वर्षा मिल जाता है। ಈ ಸತ್ಯನಾರಾಯಣ ಕಥೆಯನ್ನು ಕೇಳೋದ್ರಿಂದ ತಮಗೆ 21 ಜನ್ಮಗಳಿಗೋಸ್ಕರ ಬೇಹದ್ದಿನ ತಂದೆಯಿಂದ ಆಸ್ತಿ ಸಿಕ್ಬಿಡುತ್ತೆ। ಇವತ್ತಿನ ಪ್ರಶ್ನೆ ಇದೆ, ಬಾಪ್ ಕಿ ಕಿಸ್ ಆಜ್ಞಾ ಕೋ ಪಾಲನಾ ಕರ್ನೆ ವಾಲೆ ಹಿ ಬಚ್ಚೆ ಪಾರಸ್ ಬುದ್ಧಿ ಬಂತೆ ಹೇ। ಶಿವತಂದೆಯ ಯಾವ ಆಜ್ಞೆಯನ್ನು ಪಾಲನೆ ಮಾಡ್ತಕ್ಕಂಥ ಮಕ್ಕಳಿಗೆ ಬುದ್ಧಿ ಪಾರಸ ಬುದ್ಧಿ ಆಗ್ಬಿಡತ್ತೆ। उत्तर ಇದೆ, बाबा की आज्ञा है देह के सब संबंधों को भूलकर बाप को राजा को याद करो। ತಂದೆಯ ಆಜ್ಞೆ ಆಗಿದೆ, ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ತಂದೆಯನ್ನು ಮತ್ತು ರಾಜ್ಯವನ್ನು ನೆನೆಯಿರಿ। ಯಹಿ ಸದ್ಗತಿ ಕೆ ಲಿಯೆ ಸದ್ಗುರು ಕ ಶ್ರೀಮತ है। ಇದೇ ಸದ್ಗತಿಗೋಸ್ಕರ ಸದ್ಗುರುವಿನ ಶ್ರೀಮತ ಆಗಿದೆ। जो इस श्रीमत को पालन करते अर्थात देही अभिमानी बनते हैं वही पारस बुद्धि बनते हैं। ಯಾರು ಈ ಶ್ರೀಮತವನ್ನು ಪಾಲನೆ ಮಾಡ್ತಾರೆ ಅರ್ಥಾತ್ ಆತ್ಮಾಭಿಮಾನಿಗಳು ಆಗ್ತಾರೆ, ಅವರೇ ಪಾರಸ ಬುದ್ಧಿ ಉಳ್ಳವರು ಆಗ್ತಾರೆ। ಗೀತೆ ಇದೆ, ಆಜ್ ಅಂಧೇರೆ ಮೇ ಹೇ ಹಮ್ ಇನ್ಸಾನ್ ಹಾಡಿತ್ತು, ಇವತ್ತು ನಾವು ಅಂಧಕಾರದಲ್ಲಿದ್ದೇವೆ ಮಾನವರು। ಓಂ ಶಾಂತಿ ಯ ಕಲಿಯುಗಿ ಮನುಷ್ಯ ಹೇ ದುನಿಯಾ ಹೇ, ಇದು ಕಲಿಯುಗಿ ಪ್ರಪಂಚ ಆಗಿದೆ। ಸಬ್ ಅಂಧೇರೆ ಮೇ ಎಲ್ಲ ಮನುಷ್ಯರು ಅಂಧಕಾರದಲ್ಲಿದ್ದಾರೆ। ಯಹಿ ಭಾರತ್ ಸೋಜ್ರೆ ಮೇ ಥಾ, ಇದೇ ಭಾರತ ದೇಶ ಬೆಳಕಿನಲ್ಲಿತ್ತು। जब यह भारत स्वर्ग था यही भारतवासी जो अब अपने को हिंदू कहलाते हैं, ಇದೇ ಭಾರತವಾಸಿಗಳು ಯಾರು ತಮ್ಮನ್ನು ಹಿಂದೂಗಳು ಅಂತ ಕರೆಸ್ಕೊಂತಾರೆ। ಯ ಅಸಲ್ ದೇವಿ ದೇವತಾ ಥೇ, ಈ ಹಿಂದೂಗಳೇನೆ ಅಸಲ್ನಲ್ಲಿ ಸತ್ಯುಗದಲ್ಲಿದ್ದಾಗ ದೇವಾತ್ಮರು ಆಗಿದ್ರು। ಭಾರತವಾಸಿ ಸ್ವರ್ಗವಾಸಿ ಥೇ, ಭಾರತವಾಸಿಗಳು ಸ್ವರ್ಗವಾಸಿಗಳು ಆಗಿದ್ರು। ಜಬ್ ಕೋಯಿ ಧರ್ಮ ನಹಿ ಥಾ ಏಕ್ ಬಿ ಧರ್ಮ ಥಾ, ಯಾವಾಗ ಬೇರೆ ಯಾವ ಧರ್ಮಗಳು ಇರಲಿಲ್ಲ, ಒಂದೇ ಒಂದು ಧರ್ಮ ಇತ್ತು। ವೈಕುಂಠ ಸ್ವರ್ಗ ಬಹಿಷ್ಠ ಹೆವೆನ್ ये सब भारत के नाम थे। ಸ್ವರ್ಗ ಅಂತಾದರೂ ಕರೀರಿ, ವೈಕುಂಠ ಅಂತಾದರೂ ಕರೀರಿ, ಬಹಿಷ್ಠ ಅಂತಾದರೂ ಕರೀರಿ, ಹೆವೆನ್ ಅಂತಾದರೂ ಕರೀರಿ, ಇವೆಲ್ಲವೂ ಕೂಡ ಭಾರತ ದೇಶದ ಹೆಸರುಗಳೇ। ಭಾರತ್ ಪ್ರಾಚೀನ ಪವಿತ್ರ ಬಹುತ್ ಧನ್ವಂತ, ಭರತಖಂಡ ಪ್ರಾಚೀನವಾಗಿರ್ತಕ್ಕಂಥ ಪವಿತ್ರವಾದಂಥ ದೇಶ, ತುಂಬ ಸಾಹುಕಾರ ದೇಶ ಆಗಿತ್ತು। अभी तो भारत कंगाल है क्योंकि अब कलियुगी है। ಈಗ ಭಾರತ ದೇಶ ಕಂಗಾಲ್ ಆಗಿಬಿಟ್ಟಿದೆ, ಯಾಕೆ ಅಂತಂದರೆ ಈಗ ಎಲ್ಲರೂ ಕಲಿಯುಗದಲ್ಲಿದ್ದಾರೆ। ಈಗ ಕಲಿಯುಗ ನಡೀತಾ ಇದೆ। ಇವತ್ತು ಸತ್ಯುಗ ಸಿರಿವಂತ ದೇಶವಾಗಿದ್ದಲ್ಲಿ ಸತ್ಯುಗದಲ್ಲಿದ್ದಾಗ ತುಮ್ ಸಬ್ ಭಾರತವಾಸಿ ಹೋ, ತುಮ್ ಜಾನ್ತೆ ಹೋ ಹಮ್ ಅಂಧ್ಯಾರ್ ಮೇ ಹೇ, ನೀವೆಲ್ಲರೂ ಕೂಡ ಭಾರತವಾಸಿಗಳು, ನಿಮ್ಮನ್ನು ತಿಳ್ಕೊಂಡಿದ್ದೀರಿ ನೀವು, ನಾವು ಅಂಧಕಾರದಲ್ಲಿದ್ವಿ। ಜಬ್ ಸ್ವರ್ಗ ಮೇತೆ ತೋ ಸೋಜ್ರೆ ಮೇತೆ, ಯಾವಾಗ ಸ್ವರ್ಗದಲ್ಲಿದ್ವಿ ಆವಾಗ ಬೆಳಕಿನಲ್ಲಿದ್ವಿ। ಸ್ವರ್ಗಕ್ಕೆ ರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣ ತೇ, ಸ್ವರ್ಗದ ರಾಜರಾಜೇಶ್ವರರು ರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣರಾಗಿದ್ರಿ। ಉनको ಸುಖಧಾಮ್ ಕಹಾ ಜಾತಾ ಹೈ, ಅದಕ್ಕೆ ಸುಖಧಾಮ ಅಂತ ಹೇಳಲಾಗುತ್ತೆ। ನಯೇ ನಯೇ ಆತೆ ಹೇ ತೋ ಬಾಪ್ ಫಿರ್ ಸಮझाते हैं, ಹೊಸಬರು ಯಾವಾಗ ಬರ್ತಾರೆ ಆವಾಗ ತಂದೆ ತಿಳಿಸ್ಕೊಡ್ತಾರೆ, ಬಾಬಾ ಸೇ ತುಮ್ಕೋ ಸ್ವರ್ಗ ಕಾ ವರ್ಷ ಲೇನಾ ಹೇ, ಬಾಬಾರವರಿಂದ ನಿಮಗೆ ಸ್ವರ್ಗದ ಆಸ್ತಿನ ತೆಗೆದುಕೋಬೇಕು। ಜಿಸ್ಕೋ ಜೀವನ್ ಮುಕ್ತ ಕಹಾ ಜಾತಾ ಹೇ, ಇದಕ್ಕೆ ಜೀವನ್ ಮುಕ್ತಿ ಅಂತ ಕರೆಯಲಾಗುತ್ತೆ। ಅಭಿ ಸಬ್ ಜೀವನ್ ಬಂಧನ್ ಮೇ ಹೇ, ಈ ಕಲಿಯುಗದಲ್ಲಿ ಎಲ್ಲರೂ ಕೂಡ ಜೀವನ ಬಂಧನಗಳಲ್ಲಿದ್ದಾರೆ। ಖಾಸ್ ಭಾರತ್ ಆಮ್ ದುನಿಯಾ ರಾವಣ ಕಿ ಜೇಲ್ ಶೋಕವಾಟಿಕಾ ಮೇ ಹೇ, ವಿಶೇಷವಾಗಿ ಭಾರತ ದೇಶ
ಎಂಟೈರ್ ಜಗತ್ತು ರಾವಣನ ಶೋಕವಾಟಿಕೆಯಲ್ಲಿದೆ, ಜೈಲಿನಲ್ಲಿದೆ. ಐಸಾ ನಹಿ ಕಿ ರಾವಣ ಸಿರ್ಫ್ ಲಂಕಾ ಮೇತಾ. ಈ ರೀತಿನೂ ಹೇಳಿಕ್ಕೆ ಬರೋದಿಲ್ಲ ಕೇವಲ ಲಂಕಾಪಟ್ಟಣದಲ್ಲಿ ರಾವಣ ಇದ್ದ ಅಂತ. ಅವ್ರು ರಾಮ್ ಭಾರತ್ ಮೇತಾ, ರಾಮ ಭಾರತದಲ್ಲಿದ್ದರು ಅಂತ ಹೇಳಿಕ್ಕೆ ಬರೋದಿಲ್ಲ. ಅವ್ರು ಉಸ್ನೆ ಆಕರ್ ಸೀತಾ ಚುರಾಯಿ, ರಾವಣ ಬಂದು ಸೀತಾದೇವಿಯನ್ನು ಹೊತ್ಕೊಂಡೋದ ಅಂತ ಇಲ್ಲ. ये सब है ದಂತಕಥಾಯೆ. ಇವೆಲ್ಲವೂ ಕೂಡ ದಂತಕಥೆಗಳಾಗಿದ್ದಾವೆ. गीता है मुख्य सर्वशास्त्रों में शिरोमणि श्रीमत अर्थात भगवान की सुनाई हुई गीता. ಭಗವದ್ಗೀತೆ ಆಗಿದೆ ಎಲ್ಲ ಶಾಸ್ತ್ರಗಳ ಶಿರೋಮಣಿ, ಶ್ರೀಮತ ಅರ್ಥಾತ್ ಭಗವಂತನಿಂದ ನುಡಿಸಲ್ಪಟ್ಟಿರತಕ್ಕಂಥ ಗೀತೆ ಆಗಿದೆ. ಮನುಷ್ಯತು ಕೋಯಿ ಕಿ ಸದ್ಗತಿ ಕರ್ ನಹಿ ಸಕ್ತೆ ಹೈ. ಜನರು ಯಾರದೇ ಸದ್ಗತಿ ಮಾಡಲಿಕ್ಕೆ ಬರೋದಿಲ್ಲ. ಸತ್ಯುಗ ಮೇತೆ ಜೀವನ್ ಮುಕ್ತ ದೇವತಾಯೇ. ಸತ್ಯುಗದಲ್ಲಿದ್ದರೂ ಜೀವನ್ಮುಕ್ತ ದೇವಿ ದೇವತೆಗಳು. ಉನ್ಹೋನೆ ಯಾ ವರ್ಷ ಕಲಿಯುಗ ಅಂತ ಮೇ ಪಾಯಾತ. ಅವರು ಸ್ವರ್ಗದ ಆಸ್ತಿಯನ್ನು ಕಲಿಯುಗದ ಕೊನೆ ಟೈಮ್ನಲ್ಲಿ ಪಡೆದಿದ್ರು. ಭಾರತ್ಕೋ ಯ ಪತಾ ನಹಿ ಥಾ. ಭಾರತ ದೇಶಕ್ಕೆ ಇದು ಗೊತ್ತೇ ಇರಲಿಲ್ಲ. ನಾ ಕೋಯಿ ಶಾಸ್ತ್ರ ಮೇ ಹೇ. ಇದು ಯಾವುದೇ ಶಾಸ್ತ್ರಗಳಲ್ಲಿ ಕೂಡ ಇಲ್ಲ. ಶಾಸ್ತ್ರ ತೋ ಸಬ್ ಹೇ ಭಕ್ತಿ ಮಾರ್ಗ ಕೆ ಲಿಯೆ. ಇಷ್ಟೆಲ್ಲ ಶಾಸ್ತ್ರಗಳೇನು ತಯಾರು ಮಾಡಿದ್ದಾರೆ ಇವೆಲ್ಲ ಭಕ್ತಿ ಮಾರ್ಗಕ್ಕೋಸ್ಕರ. ಹೊಸ ಭಕ್ತಿ ಮಾರ್ಗಕ್ಕ ಜ್ಞಾನ ಹೇ. ಅದೆಲ್ಲವೂ ಕೂಡ ಭಕ್ತಿ ಮಾರ್ಗದ ಜ್ಞಾನ ಆಗಿದೆ. ಸದ್ಗತಿ ಮಾರ್ಗ का ज्ञान ಮನುಷ್ಯ ಮಾತ್ರ ಮೇ ನಹಿ ಹೈ. ಸದ್ಗತಿ ಮಾರ್ಗದ ಜ್ಞಾನ ಅಂತಕ್ಕಂಥದ್ದು ಯಾವುದೇ ಮನುಷ್ಯ ಮಾತ್ರರಲ್ಲಿ ಇಲ್ಲ. ಬಾಬಾ कहते हैं कि ಮನುಷ್ಯ को ಗುರು ಬನ್ ನಹಿ ಸಕ್ತೆ ಹೈ. ತಂದೆ ಹೇಳ್ತಾರೆ ಮನುಷ್ಯರಿಗೆ ಗುರುಗಳನ್ನಾಗಿ ಮಾಡಲಿಕ್ಕೆ ಬರೋದಿಲ್ಲ. ಗುರು ಸದ್ಗತಿ ಕೋಯಿ ದೇ ನಹಿ ಸಕ್ತೆ ಹೈ. ಗುರುಗಳು ಯಾರಿಗೂ ಕೂಡ ಸದ್ಗತಿಯನ್ನು ಕೊಡಲಿಕ್ಕೆ ಬರೋದಿಲ್ಲ. वह गुरु कहेंगे भक्ति करो, दान पुण्य करो, भक्ति द्वापर से चली आई है. ಆ ಗುರುಗಳು ಹೇಳ್ತಾರೆ ಭಕ್ತಿ ಮಾಡ್ರಿ, ದಾನ ಧರ್ಮ ಮಾಡ್ರಿ. ಭಕ್ತಿ ದ್ವಾಪರಯುಗದಿಂದ ನಡೀತಾ ಬರುತ್ತೆ. ಸತ್ಯುಗ ತ್ರೇತಾ ಮೇ ಜ್ಞಾನ ಕಿ ಪ್ರಾರಬ್ಧ ಹೈ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಜ್ಞಾನದ ಪ್ರಾರಬ್ಧ ಇರುತ್ತೆ. ಐಸಾ ನಹಿ ಯಹ ಜ್ಞಾನ ಚಲ ಆತಾ ಹೈ. ಹಂಗೆ ತಿಳ್ಕೊಬೇಡಿ ಅಲ್ಲಿಂದ ಈ ಜ್ಞಾನ ನಡೀತಾ ಬಂದಿದೆ ಅಂತ ಇಲ್ಲ. यह जो वर्षा भारत को था यह बाबा से संगम पर ही मिला था. ಇಷ್ಟೆಲ್ಲ ಸ್ವರ್ಗದ ಸುಖ ಏನಿತ್ತು, ಆಸ್ತಿ ಏನಿತ್ತು, ಅದೆಲ್ಲವೂ ಕೂಡ ಬಾಬಾರವರಿಂದ ಸಂಗಮಯುಗದಲ್ಲೇ ಸಿಕ್ಕಿತ್ತು. ಜೋ ಫಿರ್ ಅಭಿ ತುಮಕೋ ಮಿಲ್ ರಹಾ ಹೈ. ಈಗ ಪುನಃ ನಿಮಗೆ ಇದು ಸಿಗ್ತಾ ಇದೆ. ಭಾರತವಾಸಿ ನರಕವಾಸಿ ಮಹಾನ್ ದುಃಖಿ ಬನ್ ಜಾತೆ ತಪ್ ಪುಕಾರ್ತೆ ಹೈ. ಇಂಡಿಯಾ ದೇಶದಲ್ಲಿ ಆವಾಗ ಜನರು ದುಃಖಿ ಆಗಿಬಿಡ್ತಾರೆ, ನರಕವಾಸಿಗಳಾಗ್ಬಿಡ್ತಾರೆ. ಆವಾಗಲೇ ಕರೀತಾರೆ ಭಗವಂತನ, ಹೇ ಪತಿತ್ ಪಾವನ್ ದುಃಖ ಹರ್ತ ಸುಖ ಕರ್ತ ಆವೋ. ಹೇ ಪತಿತ ಪಾವನ, ದುಃಖ ದೂರ ಮಾಡ್ತಕ್ಕಂಥ ಸುಖಕರ್ತ ಅಂತ ಕರೀತಾರೆ, ಬಾ ಅಂತ ಕರೀತಾರೆ. ಸರ್ವಕ ಕ್ಯೋಂಕಿ ಖಾಸ್ ಭಾರತ್ ದುನಿಯಾ ಆಮ್ ಹೈ, 5 ವಿಕಾರ್ ಹಿ ಹೈ. ಇವತ್ತು ಎಲ್ಲರಿಗೂ ಕೂಡ ವಿಶೇಷವಾಗಿ ಭಾರತ ದೇಶದಲ್ಲಿ ಎಂಟೈರ್ ಪ್ರಪಂಚಕ್ಕೆ 5 ವಿಕಾರಗಳ ಗ್ರಹಣ ಹಿಡಿದಿದೆ. ಬಾಬಾ ಹೇ ಪತಿತ್ ಪಾವನ್. ಬಾಬಾ कहते हैं मैं ಕಲ್ಪ ಕೆ ಸಂಗಮ್ ಪರ ಆತಾ ಹೂँ. ತಂದೆ ಹೇಳ್ತಾರೆ ನಾನು ಪ್ರತಿ ಕಲ್ಪದ ಸಂಗಮಯುಗದಲ್ಲೇ ಬರ್ತೀನಿ. ಅವರು ವರ್ಷ ಸರ್ವಕ ಸದ್ಗತಿ ದೇತಾ ಹೂँ. ಮತ್ತು ಎಲ್ಲರಿಗೂ ಸದ್ಗತಿಯನ್ನು ಕೊಡ್ತೀನಿ. ಅಬ್ಲಾವ್ ಅಹಲ್ಯಾಯ್ ಗಣಿಕಾಯ್ ಅವ್ರ ಗುರು ಲೋಗ್ ಜೋ ಹೈ ಉನ್ಕೋ ಭಿ ಉದ್ಧಾರ್ ಮುಜೆ ಕರ್ನಾ ಹೈ. ಅಬಲೆಯರು ಯಾರಿದ್ದಾರೆ, ಅಹಲ್ಯರು ಯಾರಿದ್ದಾರೆ, ಗಣಿಕೆಯರು ಯಾರಿದ್ದಾರೆ ಮತ್ತು ಗುರುಜನರು ಯಾರಿದ್ದಾರೆ ಅವರೆಲ್ಲರದು ಉದ್ಧಾರ ನಾನೇ ಮಾಡಬೇಕಾಗತ್ತೆ. ಕ್ಯೋಂಕಿ ಯತೋ ಹೈ ಪತಿತ ದುನಿಯಾ. ಏಕೆ ಅಂತಂದರೆ ಇದು ಆಗಿದೆ ಪತಿತ ಪ್ರಪಂಚ. ಪಾವನ್ ದುನಿಯಾ ಸತ್ಯುಗೋ ಕಹಾ ಜಾತಾ ಹೈ. ಪಾವನ ಪ್ರಪಂಚ ಅಂತ ಸತ್ಯುಗಕ್ಕೆ ಹೇಳಲಾಗತ್ತೆ. ಭಾರತ್ ಮೇ ಲಕ್ಷ್ಮೀನಾರಾಯಣ ಕಾ ರಾಜ್ಯ ಥಾ. ಭಾರತ ದೇಶದಲ್ಲೇನೆ ಈ ಲಕ್ಷ್ಮೀನಾರಾಯಣರದು ರಾಜ್ಯ ಇತ್ತು. ಯ ಭಾರತವಾಸಿ ನಹಿ ಜಾನ್ತೆ ಹೇ. ಇದನ್ನು ಇಂಡಿಯಾ ದೇಶದಲ್ಲಿ ತಿಳ್ಕೊಂಡಿಲ್ಲ. ಸ್ವರ್ಗ ಮಾಲಿಕ್ತೆ ಪತಿತ್ ಕಂಡ ಮನ ಜೂಟ್ ಕಂಡ. ಇದು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು. ಪತಿತ ಖಂಡ ಅಂದರೆ ಸುಳ್ಳಿನ ಖಂಡ, ಪಾವನ ಖಂಡ ಅಂದರೆ ಸತ್ಯಖಂಡ. ಭಾರತ್ ಪಾವನ ಖಂಡತ. ಭಾರತ ದೇಶ ಪಾವನವಾಗಿರ್ತಕ್ಕಂಥ ಖಂಡ ಇತ್ತು. ಆ್ಯಂಡ್ ಲಕ್ಷ್ಮೀನಾರಾಯಣ ಕಿ ಸೂರ್ಯವಂಶಿ ಡೈನಾಸ್ಟಿ ಥಿ. ಈ ಲಕ್ಷ್ಮೀನಾರಾಯಣರದು ಮತ್ತು ಸೂರ್ಯವಂಶದ್ದು ವಂಶಾವಳಿ ಇತ್ತು.
ಯ ಭಾರತ್ ಹೈ ಅವಿನಾಶಿ ಖಂಡ. ಈ ಭಾರತ ಖಂಡ ಏನಿದೆ ಇದು ಅವಿನಾಶಿ ಆಗಿರ್ತಕ್ಕಂಥ ಖಂಡ ಇದೆ. ಜೋ ಕಭಿ ವಿನಾಶ ನಹಿ ಹೋತಾ ಹೈ, ಇದೆಂದೂ ಕೂಡ ವಿನಾಶ ಆಗೋದಿಲ್ಲ. ಜಬ್ ಇನ್ಕಾ ರಾಜ್ಯ ತಾ ತೋ ಔರ್ ಕೋಯಿ ಖಂಡ ನಹಿ ತಾ, ಯಾವಾಗ ಇವ್ರದೇ ರಾಜ್ಯ ಇತ್ತು ಆವಾಗ ಬೇರೆ ಖಂಡಗಳು ಇರಲಿಲ್ಲ. ಸಬ್ ಬಾದ್ ಮೇ ಆತೆ ಹೈ, ಇವೆಲ್ಲ ಖಂಡಗಳು ನಂತರ ಬರುತ್ತೆ. ಶಾಸ್ತ್ರೋं में सबसे बड़ी भूल तो यह है कि जो कल्प लाखों ವರ್ಷ ಲಿಖ ದಿಯಾ, ಶಾಸ್ತ್ರಗಳಲ್ಲಿ ಎಲ್ಲಕ್ಕಿಂತಲೂ ದೊಡ್ಡ ತಪ್ಪೇನು ಮಾಡಿಬಿಟ್ಟಿದ್ದಾರೆ ಅಂದರೆ, ಏನು ಕಲ್ಪ ಇದೆ ಲಕ್ಷಾಂತರ ವರ್ಷಗಳು ಬರೆದು ಬಿಟ್ಟಿದ್ದಾರೆ. ಬಾಬಾ कहते हैं ना तो कल्प लाखों वर्ष का होता है ना सतयुग लाखों वर्ष का होता है. ತಂದೆ ಹೇಳ್ತಾರೆ ಈ ಕಲ್ಪ ಅನ್ನೋದು ಲಕ್ಷಾಂತರ ವರ್ಷಗಳು ಇರೋದಿಲ್ಲ ಅಥವಾ ಸತ್ಯುಗದಲ್ಲಿ ಲಕ್ಷಾಂತರ ವರ್ಷಗಳು ಇಲ್ಲವೇ ಇಲ್ಲ. ಕಲ್ಪ ಕಿ ಆಯು 5000 ವರ್ಷ है, ಕಲ್ಪದ ಆಯಸ್ಸು ಈಗ 5000 ವರ್ಷಗಳು. या फिर कह देते ಮನುಷ್ಯ 84 लाख जन्म लेते हैं, ಮತ್ತೆ ಹೇಳಿಬಿಡ್ತಾರೆ ಮನುಷ್ಯರು 84 ಜನ್ಮಗಳು ಲಕ್ಷ ಜನ್ಮಗಳು ಅಂತ ಹೇಳಿಬಿಡ್ತಾರೆ. ಮನುಷ್ಯಕೋ ಕುತ್ತೆ ಬಿಲ್ಲಿ ಆದಿ ಬನಾದಿ, ಮನುಷ್ಯಾತ್ಮ ನಾಯಿ ಬೆಕ್ಕು ಅದು ಇದಾಗಿ ಹುಟ್ಟುತ್ತೆ ಅಂತ ಬಿಟ್ಟು ಉಲ್ಟಾ ಹೇಳಿಬಿಟ್ಟಿದ್ದಾರೆ. ಪರಂತು ಉನ್ಕಾ ಜನ್ಮ ಅಲಗ್ ಹೈ, 84 ಲಾಕ್ ವೆರೈಟಿ. ಆದರೆ ಅವರ ಜನ್ಮ ಅನ್ನೋದೇ ಬೇರೆ, 84 ಲಕ್ಷ ವೆರೈಟಿ. ಮನುಷ್ಯೋं की वैरायटी एक है, उनके ही 84 जन्म है. ಮನುಷ್ಯನ ವೆರೈಟಿ ಒಂದೇ ಇದೆ, ಅದರಲ್ಲಿ 84 ಜನ್ಮ ಅನ್ನೋದು ಮ್ಯಾಕ್ಸಿಮಮ್ ಇರುತ್ತೆ. बाबा कहते हैं बच्चे तुम आदि सनातन देवी देवता धर्म के थे. ಶಿವ ತಂದೆ ಹೇಳ್ತಾರೆ ಮಕ್ಕಳೇ ನೀವೇ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ರಿ. ಭಾರತವಾಸಿ अपने धर्म को ಡ್ರಾಮಾ ಪ್ಲಾನ್ ಅನುಸಾರ ಭೂಲ್ ಗಯೇ हैं. ಭಾರತವಾಸಿಗಳು ತಮ್ಮ ಧರ್ಮವನ್ನು ನಾಟಕದ ಅನುಸಾರವಾಗಿ ಮರೆತು ಹೋಗ್ಬಿಟ್ಟಿದ್ದಾರೆ. ಕಲಿಯುಗ अंत में ಬಿಲ್ಕುಲ್ ಪತಿತ್ ಬನ್ ಪಡೆ ಹೇ, ಈ ಕಲಿಯುಗದ ಕೊನೆಯ ಸಮಯದಲ್ಲಿ ಸಂಪೂರ್ಣವಾಗಿ ಪತಿತರಾಗಿಬಿಟ್ಟಿದ್ದಾರೆ. ಫಿರ್ ಬಾಪ್ ಆಕರ್ ಸಂಗಮ್ ಪರ್ ಪಾವನ್ ಬನಾತೆ ಹೇ, ನಂತರ ತಂದೆ ಬಂದು ಸಂಗಮ ಯುಗದಲ್ಲಿ ಪಾವನರನ್ನಾಗಿ ಮಾಡ್ತಾರೆ. ಎನ್ಕೋ ಕಹಾ ಜಾತಾ ಹೈ ದುಃಖಧಾಮ್, ಇದಕ್ಕೆ ಏನಂತ ಹೇಳಲಾಗುತ್ತೆ ದುಃಖಧಾಮ. ಫಿರ್ ಪಾರ್ಟ್ ಸುಖಧಾಮ್ ಮೇ ಹೋಗ, ನೆಕ್ಸ್ಟ್ ಪಾತ್ರ ಅಂತಕ್ಕಂಥದ್ದು ಸುಖಧಾಮದಲ್ಲಿರುತ್ತೆ. ಬಾಬಾ कहते बच्चे तुम ಭಾರತವಾಸಿ ही ಸ್ವರ್ಗವಾಸಿ ಥೇ. ತಂದೆ ಹೇಳ್ತಾರೆ ಭಾರತವಾಸಿಗಳೇ ನೀವು ಸ್ವರ್ಗವಾಸಿಗಳು ಆಗಿದ್ರಿ. ಫಿರ್ ತುಮ್ 84 ಜನ್ಮ ಕಿ ಸೀಡಿ ಉತ್ತರ್ತೆ ಹೋ, ನಂತರ ನೀವೇನು ಮಾಡಿಬಿಟ್ರಿ 84 ಜನ್ಮಗಳ ಚಕ್ರದಲ್ಲಿ ಬಂದು ಮೆಟ್ಲು ಇಳ್ಕೊಂಡು ಬಂದುಬಿಟ್ರಿ. ಸತೋಸೆ ರಜೋ ತಮೋಸೆ ಮೇ ಜರೂರ್ ಆನಾ ಹೇ, ಸತೋ ಪ್ರಧಾನದಿಂದ ರಜೋ ಮತ್ತು ತಮೋನಲ್ಲಿ ಬರಲೇಬೇಕಾಗತ್ತೆ. ತುಮ್ ದೇವತಾओं जितना धनवान एवर हैप्पी एवर हेल्दी कोई नहीं होता है. ನೀವು ಸತ್ಯುಗದಲ್ಲಿರೋಷ್ಟು ದೇವತೆಗಳು ಧನವಂತರು ಸಾಹುಕಾರವಂತರು ಆರೋಗ್ಯವಂತರು ಸದಾ ಖುಷಿಯಾಗಿರೋವಂಥವ್ರು ಬೇರೆ ಯಾರೂ ಇಲ್ಲವೇ ಇಲ್ಲ. ಭಾರತ್ ಕಿತನ ಸಾಹುಕಾರ ಥಾ, ಭಾರತ ದೇಶ ಎಷ್ಟೊಂದು ರಿಚ್ ಕಂಟ್ರಿ ಇತ್ತು. ಹೀರೆ ಜವಾಹರತ್ತು ಬಡೆ ಬಡೆ ಪತ್ತರು ಮಿಸಲ್ತೆ, ವಜ್ರ ವೈಡೂರ್ಯಗಳು ಬೇಕಾದಷ್ಟು ಬಂಡೆಗಳ ಥರ ಸಿಗ್ತಾ ಇತ್ತು. ಕಿತ್ನೆ ತೋ ಲೂಟ್ ಗಯೆ, ಎಷ್ಟೊಂದು ಎಲ್ಲ ಲೂಟಿ ಮಾಡಿಬಿಟ್ಟಿದ್ದಾರೆ. ಬಾಬಾ ತುಮ್ ಬಚ್ಚೋಂ ಕೋ ಸ್ಮೃತಿ ದಿಲಾತೆ ಹೇ, ಶಿವ ತಂದೆ ಬಂದು ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ ಇದೆಲ್ಲ ಸ್ಮೃತಿಯನ್ನು ಕೊಡ್ತಾ ಇದ್ದಾರೆ. ಈ ತುಮ್ಕೋ ಕಿತ್ನಾ ಸಾಹುಕಾರ್ ಬನಾಯ ಹೇ, ನಿಮ್ಗೆ ಎಷ್ಟೊಂದು ಸಾಹುಕಾರನಾಗಿ ಮಾಡಿದ್ದೆ. ತುಮ್ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣತೆ, ನೀವು ಸರ್ವಗುಣ ಸಂಪನ್ನರು ಆಗಿದ್ರಿ, 16 ಕಲಾ ಸಂಪೂರ್ಣರು ಆಗಿದ್ರಿ. ಯಥ ರಾಜ ರಾಣಿ ಉನೋಂಕೋ ಭಗವಾನ್ ಭಗವತಿ भी कह सकते हैं. ರಾಜ ರಾಣಿ ಹೇಗಿದ್ರೋ ಅದೇ ರೀತಿ ಪ್ರಜೆಗಳಿದ್ರು, ಅವ್ರಿಗೆ ಭಗವಾನ್ ಭಗವತಿ ಅಂತಲೂ ಹೇಳ್ಬೋದು. ಪರಂತು ಬಾಬಾನೇ ಸಮಜಾಯ ಹೈ ಕಿ ಭಗವಾನ್ ಏಕ್ ಹೈ ವ ಬಾಪ್ ಹೈ. ಆದರೆ ತಂದೆ ತಿಳಿಸ್ಕೊಟ್ಟಿದ್ದಾರೆ ಭಗವಂತ ಒಬ್ಬರೇ, ಅವರು ತಂದೆನೂ ಆಗಿದ್ದಾರೆ. ಸಿರ್ಫ್ ಈಶ್ವರ್ ವ ಪ್ರಭು कहने से भी ಯಾದ್ ನಹಿ ಆತಾ ಹೈ, ಕೇವಲ ಈಶ್ವರ ಅಥವಾ ಪ್ರಭು ಅಂತ ಹೇಳೋದ್ರಿಂದ ನೆನಪಿಗೆ ಬರೋದಿಲ್ಲ. ಸಭಿ ಆತ್ಮಕ ಬಾಪ್ ಹೇ, ಅವರು ಎಲ್ಲ ಆತ್ಮಗಳಿಗೆ ತಂದೆ ಆಗಿದ್ದಾರೆ. ಸಮझाते हैं भारतवासी तुम जयंती मनाते हो परंतु असल में बाबा कब आए थे कोई भी नहीं जानते. ಈ ಭಾರತವಾಸಿಗಳು ಯಾರೆಲ್ಲ ಜಯಂತಿ ಮಾಡ್ತಾ ಇದ್ದೀರಿ
ಆದರೆ ಅಸಲ್ನಲ್ಲಿ ತಂದೆ ಯಾವಾಗ ಬಂದರು ಅನ್ನೋದನ್ನು ಯಾರೂ ತಿಳ್ಕೊಂಡಿಲ್ಲ. ಶಿವಜಯಂತಿ ಅಂತೂ ಮಾಡ್ತಾ ಇದ್ದಾರೆ. ಐರನ್ ಏಜ್ಡ್ ಪತ್ತರ್ ಬುದ್ಧಿ ತಿಳ್ಕೊಳ್ಳದೆ ಇರೋದರಿಂದ ಕಲ್ಲು ಬುದ್ಧಿ ಕಬ್ಬಿಣದ ಸಮಾನ ಆಗಿಬಿಟ್ಟಿದ್ದಾರೆ. ಪಾರಸ್ ಬುದ್ಧಿ ಥೇ ಈ ಸಮಯ ಪತ್ತರ್ ನಾಥ್ ಹೇ. ಪಾರಸ ಬುದ್ಧಿ ಉಳ್ಳವರು ಆಗಿದ್ದರು. ಈ ಸಮಯದಲ್ಲಿ ಎಲ್ಲರೂ ಕೂಡ ಪಾರಸನಾಥರು ಆ ಸಮಯದಲ್ಲಿದ್ದರು. ಸಾತ್ ಮೇ ಬಿ ನಹಿ ಕಹೆಂಗೆ, ನಾಥ್ ಬಿ ನಹಿ ಕಹೆಂಗೆ, ರಾಜ ರಾಣಿತು ಹೈ ನಹಿ, ಒಡೆಯರು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಈ ಸಮಯದಲ್ಲಿ ಯಾವುದೇ ದೇವಿ ದೇವತೆಗಳು ಅಥವಾ ರಾಜಾರಾಣಿ ಯಾರೂ ಇಲ್ಲ. ಪಹಲೆ ಯಹ ದೇವಿ ರಾಜಸ್ಥಾನ್ ಥಾ, ಫಿರ್ ಅಸುರಿ ರಾಜ್ಯ ಬನ್ ಜಾತಾ ಹೈ. ಸತ್ಯುಗ ಇದ್ದಾಗ ಈ ಪ್ರಪಂಚ ದೈವಿ ರಾಜಸ್ಥಾನ ಇತ್ತು, ನಂತರ ಅಸುರಿ ರಾಜ್ಯ ಆಗೋಗ್ಬಿಟ್ಟಿದೆ. ಖೇಲ್ ಹೇ ಹದ್ ಕಾ ಡ್ರಾಮಾ. ಇದೊಂದು ಆಟ ನಡೀತಾ ಇದೆ, ಅದು ಹದ್ದಿನ ನಾಟಕ. ಬೇಹದ್ ಕಾ ಡ್ರಾಮಾ, ಇದು ಬೇಹದ್ದಿನ ಒಂದು ನಾಟಕ. ವರ್ಲ್ಡ್ ಹಿಸ್ಟ್ರಿ ಜಾಗ್ರಫಿ ಆದಿ ಸೆ ಅಂತ್ಯ ತಕ್ ತುಮ್ ಅಭಿ ಜಾನ್ತೆ ಹೋ. ಪ್ರಪಂಚದ ಇತಿಹಾಸ ಭೂಗೋಳವನ್ನು ಆದಿಯಿಂದ ಹಿಡಿದು ಕೊನೆವರೆಗೂ ನೀವೇ ತಿಳಿದಿದ್ದೀರಿ. ಅವ್ರ ಕೊಯ್ ಬಿ ನಹಿ ಜಾನ್ತೆ, ಬೇರೆ ಇನ್ಯಾರು ಕೂಡ ತಿಳ್ಕೊಂಡೇ ಇಲ್ಲ. ಭಾರತ್ ಮೇ ಜಬ್ ದೇವಿ ದೇವತಾ ಥೇ ತೋ ಸಾರಿ ಸೃಷ್ಟಿಗೆ ಮಾಲಿಕ್ ಥೇ. ಭಾರತ ದೇಶದಲ್ಲಿ ಯಾವಾಗ ದೇವಿ ದೇವತೆಗಳಿದ್ರೋ ಆಗ ಇಡೀ ಸೃಷ್ಟಿಗೆ ಮಾಲೀಕರು ಆಗಿದ್ರಿ. ಅವ್ರು ಭಾರತ್ ಮೇ ಹಿತೆ, ಮತ್ತು ಭಾರತ ದೇಶದಲ್ಲೇ ಇದ್ರಿ. ಬಾಬ್ ಭಾರತವಾಸಿಯೋಂಕೋ ಸ್ಮೃತಿ ದಿಲಾತೆ ಹೇ. ತಂದೆ ಬಂದು ಭಾರತವಾಸಿಗಳಿಗೆ ಸ್ಮೃತಿಯನ್ನು ಕೊಡ್ತಾ ಇದ್ದಾರೆ. ಸತ್ಯುಗ್ ಮೇ ಆದಿ ಸನಾತನ್ ದೇವಿ ದೇವತಾ ಅವನೋಂಕ ಶ್ರೇಷ್ಠ ಧರ್ಮ ಶ್ರೇಷ್ಠ ಕರ್ಮತ. ಸತ್ಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ಅವ್ರದ್ದು ಶ್ರೇಷ್ಠ ಧರ್ಮ ಶ್ರೇಷ್ಠ ಕರ್ಮ ಇತ್ತು. ಫಿರ್ 84 ಜನ್ಮೊಮ್ಮೆ ಉತ್ತರ್ನ ಪಡೆ, ಆಮೇಲೆ 84 ಜನ್ಮನ ಇಳೀತಾ ಬರಬೇಕಾಯಿತು. ಯಹ ಬಾಪ್ ಬೈಟ್ ಕಹಾನಿ ಸುನಾತೆ ಹೇ ಕಿ ಅಬ್ ತುಮಾರೆ ಬಹುತ್ ಜನ್ಮೋಂ ಕಾ ಅಂತ್ ಕಾ ಜನ್ಮ ಹೇ. ಈ ಸ್ಟೋರಿಯನ್ನು ತಂದೆ ಬಂದು ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ. ಈಗ ನಿಮ್ಮ ಬಹಳ ಜನ್ಮಗಳ ಅಂತಿಮ ಜನ್ಮ ಇದಾಗಿದೆ. ಏಕಕಿ ಬಾತ್ ನಹಿ, ಒಬ್ಬರ ಮಾತು ಇಲ್ಲ. ಯುದ್ಧ ಕಾ ಮೈದಾನಾದಿ ಹೇ, ಅಥವಾ ಯುದ್ಧದ ಮೈದಾನವೂ ಇಲ್ಲ. ಭಾರತವಾಸಿ ಭೂಲ್ ಗಯೇ ಕಿ ಏನೋಂಕೋ ಲಕ್ಷ್ಮೀನಾರಾಯಣ ಕಾ ರಾಜ್ಯ ತಾ. ಆದರೆ ಭಾರತವಾಸಿಗಳು ಇದನ್ನು ಮರ್ತು ಬಿಟ್ಟಿದ್ದಾರೆ. ಇವರಿಗೆ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು. ಸತ್ಯುಗ್ ಆಯು ಲಂಬಿ ಕರ್ನೆ ಸೆ ಬಹು ದೂರ ಲೇ ಗೈ. ಸತ್ಯುಗದ ಆಯಸ್ಸನ್ನು ತುಂಬ ಜಾಸ್ತಿ ಮಾಡಿಬಿಟ್ಟಿರೋದ್ರಿಂದ ತುಂಬ ದೂರ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಬಾಬಾ ಸಮಜಾತೆ ಹೇ ಮನುಷ್ಯಂಕೋ ಭಗವಾನ್ ನಹಿ ಕಹ ಸಕ್ತೆ ಹೇ. ಯಾವುದೇ ಮಾನವರಿಗೆ ಭಗವಂತ ಅಂತ ಹೇಳಲಿಕ್ಕಾಗೋದಿಲ್ಲ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಮನುಷ್ಯಕ್ಕೆ ಸದ್ಗತಿ ನಹಿ ಕರ್ ಸಕ್ತೆ ಹೇ. ಜನರ ಸದ್ಗತಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ದಾತ ಪತಿತೋಂಕೋ ಪಾವನ್ ಕರ್ತ ಏಕ ಹೇ. ಶಿವ ತಂದೆ ಎಲ್ಲರಿಗೂ ಸದ್ಗತಿಯ ದಾತ, ಪತಿತರನ್ನು ಪಾವನ ಮಾಡ್ತಕ್ಕಂಥ ಕರ್ತ ಅಂತ ಒಬ್ಬರಿಗೆ ಹೇಳ್ಬೋದು. ಯಹ ಹಿ ಜೂಟ್ ಕಂಡ ಸಚ್ಚಾ ಬಾಬಾ ಸಚ್ ಕಂಡ ಸ್ಥಾಪನಾ ಕರ್ನೇವಾಲ. ಇಲ್ಲಿ ಸುಳ್ಳಿನ ಖಂಡ ಇದೆ, ಸತ್ಯ ತಂದೆ ಸತ್ಯ ಖಂಡವನ್ನು ಸ್ಥಾಪನೆ ಮಾಡ್ತಕ್ಕಂಥವ್ರು ಆಗಿದ್ದಾರೆ. भक्त पूजा करते हैं परंतु भक्ति मार्ग में जिसकी पूजा करते आए हैं एक का भी बायोग्राफी को नहीं जानते हैं. ಭಕ್ತರು ಭಕ್ತಿ ಮಾರ್ಗದಲ್ಲಿ ಪೂಜೆ ಮಾಡ್ತಾ ಬಂದಿದ್ದಾರೆ, ಆದರೆ ಒಬ್ಬರದು ಕೂಡ ಜೀವನ ಚರಿತ್ರೆಯನ್ನು ತಿಳ್ಕೊಂಡೇ ಇಲ್ಲ. ಶಿವ ಜಯಂತಿ ತೋ ಮನಾತೆ ಹೇ, ಬಾಬಾ ಹೇ ನೈ ದುನಿಯಾ ಕಾ ರಚಯಿತ. ಶಿವ ಜಯಂತಿ ಆಚರಿಸ್ತಾರೆ, ತಂದೆ ಆಗಿದ್ದರೆ ಹೊಸ ಪ್ರಪಂಚದ ರಚನೆಕಾರ, ಹೆವೆನ್ಲಿ ಗಾಡ್ ಫಾದರ್. ಹೊಸ ಪ್ರಪಂಚದ ರಚನೆಕಾರ ಶಿವಬಾಬಾ ಆಗಿದ್ದಾರೆ. ಬೇಹದ್ ಸುಖ ದೇನೆ ವಾಲಾ, ಶಿವ ತಂದೆ ಏನು ಕೊಡೋವಂಥವ್ರಾಗಿದ್ದಾರೆ? ಬೇಹದ್ದಿನ ಸುಖವನ್ನು ಕೊಡೋರು. ಸತ್ಯುಗ್ ಮೇ ಸುಖತ ಕೇಸೆ ಅವ್ರು ಕಿಸ್ನೆ ಸ್ಥಾಪನಾ ಕಿಯಾ. ಅದು ಹೇಗಿತ್ತು ಮತ್ತು ಯಾರು ಸ್ಥಾಪನೆ ಮಾಡಿದ್ರು? ನರಕವಾಸಿಗೂ ಸ್ವರ್ಗವಾಸಿ ಬನಾಯ. ಈ ನರಕವಾಸಿಗಳನ್ನು ತಂದೆ ಸ್ವರ್ಗವಾಸಿಯನ್ನಾಗಿ ಮಾಡಿದರು. ಭ್ರಷ್ಟಾಚಾರಿಯೋಂಕೋ ಶ್ರೇಷ್ಠಾಚಾರಿ ದೇವತಾ ಬನಾಯ. ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಗಳನ್ನಾಗಿ ದೇವತೆಗಳನ್ನಾಗಿ ಮಾಡಿದರು. ಎತ್ತೋ ಬಾಪ್ ಕಾ ಹಿ ಕಾಮ್ ಐನಾ. ಇದು ತಂದೆದೇ ಡ್ಯೂಟಿ ಆಗಿದೆ. ತುಮ್ ಬಚ್ಚೋಂಕು ಪಾವನ್ ಬನಾತಾ ಹೂಂ. ಶಿವಬಾಬಾ ಹೇಳ್ತಾರೆ, ನಾನು ನೀವು ಮಕ್ಕಳಿಗೆ ಪಾವನರನ್ನಾಗಿ ಮಾಡ್ತೀನಿ. ತುಮ್ ಸ್ವರ್ಗಕ್ಕೆ ಮಾಲೀಕ್ ಬಂತೆ ಹೋ, ಫಿರ್ ತುಮ್ಕು ಪತಿತ್ ಕೌನ್ ಬನಾತೆ ಹೇ. ನಾನು ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡ್ತೀನಿ, ನೀವು ಪತಿತರು ಹೆಂಗಾದ್ರಿ? ಯಾರು ಮಾಡಿದ್ರೆ ನಿಮ್ಮನ್ನು? ರಾವಣ ಹೇ, ಅಂದರೆ ಪತಿತರನ್ನಾಗಿ ಮಾಡಿದ್ದು ಮಾಯೆ ರಾವಣ. ಮನುಷ್ಯ ಕ್ಯಾ ದೇತೆ ಹೇ? ದುಃಖ ಸುಖ ಈಶ್ವರ್ ದೇತೆ ಹೇ.
ಜನರು ತಿಳ್ಕೊಂಡ್ಬಿಟ್ಟಿದ್ದಾರೆ ಸುಖ ದುಃಖ ಎರಡು ಭಗವಂತನೇ ಕೊಡ್ತಾರೆ ಅಂತ. ಬಾಬಾ कहते हैं मैं तो तुमको ಸುಖ ದೇತಾ ಹೂँ, ನಾನು ನಿಮಗೆ ಸುಖವನ್ನೇ ಕೊಡ್ತೀನಿ, ಆ ಕಾರಣದಿಂದ ದುಃಖ ಹರ್ತ ಸುಖ ಕರ್ತ ಅಂತೇಳ್ಬಿಟ್ಟು ಈಶ್ವರನ ಮಹಿಮೆ ಮಾಡ್ತಾರೆ. ಸುಖ ದುಃಖ ಈಶ್ವರ कैसे दे सकते हैं? ಆದ ಕಲ್ ಫಿರ್ ತುಮ್ ಬಾಪ್ ಕಾ ಸ್ಮರಣ ನಹಿ ಕರೆಂಗೆ. ಸುಖ ದುಃಖ ಎರಡು ಭಗವಂತ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ? ಕೊಡೋದಿಲ್ಲ. ತಂದೆ ಎಲ್ರಿಗೂ ಸುಖವನ್ನೇ ಕೊಡ್ತಾರೆ. ಅರ್ಧ ಕಲ್ಪ ನೀವು ತಂದೆ ನೆನಪನ್ನೇ ಮಾಡೋದಿಲ್ಲ. ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತೆ, ಸತ್ಕಿ ಪೂಜಾ ಕರ್ನೆ ಲಗ್ ಪಡ್ತೆ ಹೋ, ಎಲ್ಲರಿಗೂ ನೀವು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಿ. ಯ ತುಮಾರ ಬಹು ಜನ್ಮೋ ಕಾ ಅಂತ್ ಕಾ ಜನ್ಮ ಹೈ, ಇದು ನಿಮ್ಮ ಬಹಳ ಜನ್ಮಗಳ ಕೊನೆ ಜನ್ಮ ಆಗಿದೆ. कहते हैं बाबा हमने कितना जन्म लिया? बाबा कहते हैं बच्चे तुम अपने जन्मों को नहीं जानते हो. ತಂದೆ ಹೇಳ್ತಾರೆ, ನಾನು ಎಷ್ಟು ಜನ್ಮ ತಿಳ್ಕೊಂಡಿದ್ದೀನಿ ಅನ್ನೋದು ನೀವು ತಿಳ್ಕೊಂಡಿಲ್ಲ. ತಂದೆ ಹೇಳ್ತಾರೆ, ನಾನು ನಿಮ್ಮ ಜನ್ಮಗಳನ್ನು ತಿಳ್ಕೊಂಡಿದ್ದೇನೆ, ನೀವು ನಿಮ್ಮ ಜನ್ಮ ತಿಳ್ಕೊಂಡಿಲ್ಲ. ನೀವು 84 ಜನ್ಮ ತೊಗೊಂಡಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ತುಮ್ ಕಿಸ್ ಜನ್ಮ ಬೇಹದ್ ಕಾ ಬಾಬಾ ಸೆ ವರ್ಷ ಲೇನೆ ಆಯೆ ಹೋ, 21 ಜನ್ಮಗಳು ನೀವು ಬೇಹದ್ದಿನ ತಂದೆಯಿಂದ ಅಸ್ತಿತ್ವಕ್ಕೆ ಬಂದಿದ್ದೀರಿ. ಅರ್ಥಾತ್ ಸಚ್ಚೆ ಸಚ್ಚೆ ಸತ್ಯ ಬಾಬಾ ಸೆ ಸತ್ಯ ಕಥಾ ನರಸೇ ನಾರಾಯಣ್ ಬನ್ನೆ ಕಿ ಜ್ಞಾನ ಸುನ್ತೆ ಹೋ. ಇಲ್ಲಿ ನೀವು ಸತ್ಯ ಸತ್ಯ ತಂದೆಯಿಂದ ಸತ್ಯ ಕಥೆಯನ್ನು ಕೇಳ್ತಾ ಇದ್ದೀರಾ. ನರನಿಂದ ನಾರಾಯಣ ಆಗುವಂಥ ಸತ್ಯ ಜ್ಞಾನವನ್ನು ನೀವು ಕೇಳ್ತಾ ಇದ್ದೀರಿ. ಯಹ ಜ್ಞಾನ ವಹ ಭಕ್ತಿ. ಇಲ್ಲಿ ನೀವು ಕೇಳ್ತಾ ಇರೋವಂಥದ್ದು ಜ್ಞಾನ ಆಗಿದೆ, ಅಲ್ಲಿ ಕೇಳೋದು ಭಕ್ತಿ ಆಗಿದೆ. ಸ್ಪಿರಿಚುವಲ್ ನಾಲೆಡ್ಜ್ ಸುಪ್ರೀಂ ರೂಹಿ ಆಕರ್ ಬಚ್ಚೋं को ದೇಹಿ ಅಭಿಮಾನಿ ಬನಾನ ಪಡೆ. ಪರಮಾತ್ಮನೇ ಬಂದು ಮಕ್ಕಳಿಗೆ ಆತ್ಮಾಭಿಮಾನಿಗಳನ್ನಾಗಿ ಮಾಡಬೇಕಾಗತ್ತೆ. ಅಪನೆ ಕೋ ಆತ್ಮ ನಿಶ್ಚಯಿ ಕರ್ ಮಾಮೇಕಂ ಯಾದ್ ಕರು. ನಿಮ್ಮನ್ನು ನೀವು ಆತ್ಮ ಅಂತ ನಿಶ್ಚಯ ಮಾಡಿಕೊಂಡು ತಮ್ಮಂತಾವು ಆತ್ಮ ಅಂತ ಅಭಿಮಾನಿ ಮಾಡ್ಕೊಳ್ಳಿ, ಆತ್ಮಾಭಿಮಾನಿ ಮಾಡ್ಕೊಳ್ಳಿ, ನನ್ನನ್ನು ನೆನಪು ಮಾಡಿ ಅಂತ ಬಾಬಾ ಹೇಳ್ತಾರೆ. ಶಿವ ಬಾಬಾ ಗೊತ್ತು ಸಭಿ ಆತ್ಮೋं का बाप है. ಶಿವ ತಂದೆ ಅಂತೂ ಎಲ್ಲ ಆತ್ಮಗಳಿಗೂ ತಂದೆ ಆಗಿದ್ದಾರೆ. ಆತ್ಮಯ ಸ ಪರಮಧಾಮ್ ಸೆ ಪಾರ್ಟ್ ಬಜಾನೆ ಆತೆ ಹೇ. ಆತ್ಮಗಳೆಲ್ಲರೂ ಕೂಡ ಪರಮಧಾಮದಿಂದ ಪಾತ್ರವನ್ನು ಅಭಿನಯಿಸಲಿಕ್ಕೆ ಬರ್ತವೆ ಶರೀರ ಮೇ. ಈ ಒಂದು ಶರೀರ ಇನ್ಕೋ ಕರ್ಮಕ್ಷೇತ್ರ ಕಹಾ ಜಾತಾ ಹೈ. ಇದಕ್ಕೆ ಕರ್ಮಕ್ಷೇತ್ರ ಅಂತ ಹೇಳಲಾಗುತ್ತೆ. ಬಡಾ ಬಾರಿ ಖೇಲ್ ಹೇ, ಇದು ಬಹಳ ದೊಡ್ಡ ಆಟ ಆಗಿದೆ. भारत में बुरे व अच्छे संस्कार रहते हैं, जिस अनुसार ही मनुष्य को जन्म मिलता है अच्छा व बुरा. ಆತ್ಮದಲ್ಲಿ ಒಳ್ಳೆಯ ಸಂಸ್ಕಾರಗಳು ಕೆಟ್ಟ ಸಂಸ್ಕಾರಗಳು ಇರ್ತವೆ. ಆ ಅನುಸಾರವಾಗಿ ಮನುಷ್ಯರಿಗೆ ಜನ್ಮ ಸಿಗುತ್ತೆ. ಒಳ್ಳೆ ಪರಿವಾರಗಳಲ್ಲಿ ಮತ್ತು ಕನಿಷ್ಠ ಪರಿವಾರಗಳಲ್ಲಿ. ಯಥೋ ಭಾವಂಥ ಅಭಿತು ಪತಿತ ಹೇ ತತತ್ವಂ. ಇವರು ಪಾವನರಾಗಿದ್ದರು, ಈಗ ಪತಿತ ಆಗಿದ್ದಾರೆ. ಅದೇ ಥರ मुझ बाप को इस पराये रावण की दुनिया में पति शरीर में आना पड़ता है. ನಾನು ಕೂಡ ಈ ಒಂದು ಹಳೆಯ ಶರೀರದಲ್ಲಿ ಹಳೆಯ ಪ್ರಪಂಚದಲ್ಲಿ ಪತಿತ ಪ್ರಪಂಚದಲ್ಲಿ ಬರಬೇಕಾಗಿ ಬರುತ್ತೆ. इसमें भी जो नंबर पहले में जाना है सूर्यवंशी ही पूरे 84 जन्म लेते हैं. ಇದರಲ್ಲಿ ಕೂಡ ಮೊದಲನೇ ನಂಬರ್ನಲ್ಲಿ ಯಾರು ಹೋಗಬೇಕಾಗುತ್ತೆ, ಸೂರ್ಯವಂಶಸ್ಥರೇ ಪೂರ್ತಿ 84 ಜನ್ಮಗಳನ್ನು ತೆಗೆದುಕೊಳ್ತಾರೆ. ಯಹ ಬ್ರಹ್ಮ ಅವರು ಬ್ರಾಹ್ಮಣ. ಇವರಾಗಿದ್ದಾರೆ ಬ್ರಹ್ಮ ಮತ್ತು ಬ್ರಾಹ್ಮಣರು. ಬಾಬಾ ಸಮझाते हैं ರೋಜ್, ಪ್ರತಿನಿತ್ಯ ತಂದೆ ತಿಳಿಸ್ತಾರೆ. लेकिन पत्थर बुद्धि को पारस बुद्धि बनाना मासी का घर नहीं है. ತಂದೆ ಹೇಳ್ತಾರೆ, ಈ ಕಲ್ಲು ಬುದ್ಧಿ ಆಗ್ಬಿಟ್ಟಿರೋರನ್ನ ಪಾದರಸ ಬುದ್ಧಿ ಉಳ್ಳವ್ರನ್ನಾಗಿ ಮಾಡೋದು ಚಿಕ್ಕಮ್ಮನ ಮನೇಲಿ ಊಟ ಮಾಡೋದಷ್ಟು ಸಲೀಸಲ್ಲ. ಹೇ ಆತ್ಮಯೇ ಅಬ್ ದೇಹಿ ಅಭಿಮಾನಿ ಬನು. ತಂದೆ ಹೇಳ್ತಾರೆ, ಹೇ ಆತ್ಮಗಳೇ, ಈಗ ಆತ್ಮಾಭಿಮಾನಿಗಳು ಆಗಿರಿ. ಹೇ ಆತ್ಮ ಏಕ ಬಾಪು ಯಾದ್ ಕರೋ ರಾಜಾಯಿಗೋ ಯಾದ್ ಕರೋ. ಶಿವ ತಂದೆ ಹೇಳ್ತಾ ಇದ್ದಾರೆ, ಹೇ ಆತ್ಮಗಳೇ, ನೀವು ಒಬ್ಬ ತಂದೆ ನೆನಪು ಮಾಡಿ ಮತ್ತು ರಾಜ್ಯವನ್ನು ನೆನಪು ಮಾಡಿ. ದೇಹಕ್ಕೆ ಸಂಬಂಧಕ್ಕೋ ಚೋಡು ಸೊ ಪತ್ತರ್ ಬುದ್ಧಿ ಬಂಚಾಂಗೆ. ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟಾಗ ನೀವು ಪಾರಸ ಬುದ್ಧಿ ಉಳ್ಳವರು ಆಗ್ತೀರಾ. ಮರಣ ತೋ ಸಬ್ಕೋ ಹೈ. ಎಲ್ಲರೂ ಶರೀರ ಬಿಟ್ಟು ಹೋಗಲೇಬೇಕು. ಸಬ್ಕಿ ಸಬ್ ಅಬ್ ವಾನಪ್ರಸ್ಥ ಅವಸ್ಥಾ ಹೈ. ಎಲ್ಲರದು ಈಗ ವಾನಪ್ರಸ್ಥ ಸ್ಥಿತಿ ಬಂದಿದೆ. ಏಕ್ ಸದ್ಗುರು ಬಿಗರ್ ಸರ್ವ ಕಾ ಸದ್ಗತಿ ದಾತಾ ಕೊಯ್ ಹೋ ನಹೀ ಸಕ್ತೆ ಹೈ. ಒಬ್ಬ ಸದ್ಗುರು ವಿನಃ
ಎಲ್ಲರ ಸದ್ಗತಿದಾತ ಬೇರೆ ಯಾರೂ ಇಲ್ವೇ ಇಲ್ಲ. ಬಾಬಾ कहते हैं ಹೇ ಭಾರತವಾಸಿ ಬಚ್ಚೆ ತುಮ್ ಪಹಲೆ ಪಾರಸ್ ಬುದ್ಧಿ ಥೆ. ತಂದೆ ಹೇಳ್ತಾರೆ, ಹೇ ಭಾರತವಾಸಿ ಮಕ್ಕಳೇ, ಮೊದಲು ನೀವು ಪಾರಸ ಬುದ್ಧಿ ಉಳ್ಳವರು ಆಗಿದ್ರಿ. ಗಾಯ ಹುआ है ಆತ್ಮ ಪರಮಾತ್ಮ ಅಲ್ಲಗ ರಹೆ ಬಹುಕಾಲ್. ಗಾಯನ ಕೂಡ ಇದೆ, ಆತ್ಮ ಪರಮಾತ್ಮ ಬೇರೆ ಬೇರೆ ಆಗಿಬಿಟ್ಟಿದ್ವು ಬಹಳ ಸಮಯದಿಂದ. तो पहले पहले तुम ಭಾರತವಾಸಿ ದೇವಿ ದೇವತಾ ಧರ್ಮ ವಾಲೆ ಆಯೇ ಹೋ. ಮೊಟ್ಟ ಮೊದಲು ನೀವು ಭಾರತವಾಸಿಗಳೇ ದೇವಿ ದೇವತಾ ಧರ್ಮದಲ್ಲೇ ಬಂದಿದ್ದೀರಿ. ಅವ್ರ ಧರ್ಮ ವಾಲೆ ಪೀछे ಆಯೇ ಹೇ तो उन्हों का जन्म भी थोड़ा होता है. ಬೇರೆ ಧರ್ಮದವರು ನಂತರ ಬಂದರು, ಅವ್ರದ್ದು ಜನ್ಮ ಸ್ವಲ್ಪ ಇರುತ್ತೆ. ಸಾರಿ ಸೃಷ್ಟಿ ಕಾ ಜಾಡ್ ಕೇಸೆ ಫಿರ್ತಾ ಹೇ ಬಾಪ್ ಹಿ ಬತಾ ಸಕ್ತೆ ಹೇ. ಇಡೀ ಸೃಷ್ಟಿ ಯಾವ ಥರ ಸುತ್ತುತ್ತಾ ಇದೆ ಅನ್ನೋದನ್ನು ತಂದೆ ಕೂತ್ಕೊಂಡು ತಿಳಿಸ್ಕೊಡ್ತಾರೆ. ಜೋ ಧಾರಣ ಕರ್ ಸಕ್ತೆ ಹೇ ಉನ್ಕೆ ಲಿಯೆ ಬಹುತ್ ಸಹಜ. ಯಾರು ಧಾರಣೆ ಮಾಡ್ತಾರೆ ಅವ್ರಿಗೋಸ್ಕರ ತುಂಬ ಈಸಿ ಇದೆ. ಆತ್ಮ ಧಾರಣ ಕರ್ತಿ ಹೇ ಪುಣ್ಯಾತ್ಮ और ಪಾಪಾತ್ಮ तो ಆತ್ಮ ಹಿ ಬಂತಿ ಹೇ. ಆತ್ಮನೇ ಜ್ಞಾನವನ್ನು ಧಾರಣೆ ಮಾಡುತ್ತೆ, ಪುಣ್ಯಾತ್ಮ ಮತ್ತು ಪಾಪಾತ್ಮ ಅಂತೂ ಆತ್ಮನೇ ಆಗುತ್ತೆ. ತುಮಾರ ಅಂತಿಮ 84 ಜನ್ಮ ಹೇ. ಇದು ನಿಮ್ಮದು ಅಂತಿಮ 84ನೇ ಜನ್ಮ ಆಗಿದೆ. ತುಮ್ ವಾನಪ್ರಸ್ಥ ಅವಸ್ಥಾ ಮೇ ಹೋ. ನೀವು ವಾನಪ್ರಸ್ಥ ಅವಸ್ಥೆಯಲ್ಲಿದ್ರಿ. ವಾನಪ್ರಸ್ಥ ಅವಸ್ಥಾ ವಾಲೆ ಗುರು ಕರ್ತೆ ಹೇ ಮಂತ್ರ ಲೇನೆ ಕೆ ಲಿಯೆ. ವಾನಪ್ರಸ್ಥ ಅವಸ್ಥೆ ಉಳ್ಳವರು ಗುರುಗಳನ್ನ ಮಾಡ್ಕೊತಾರೆ ಮಂತ್ರವನ್ನು ತಗೊಳ್ಳೋಕ್ಕೆ. ತುಮಕೋ ಬಾಹರ್ ಕಾ ಮನುಷ್ಯ ಗುರು ಕರ್ನಾ ನಹಿ ಹೇ. ನಿಮಗೀಗ ಹೊರಗಡೆ ಮನುಷ್ಯರನ್ನ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ತುಮ್ ಸಭಿ ಕಾ ಮೈ ಬಾಪ್ ಟೀಚರ್ ಸದ್ಗುರು ಹೂಂ. ಶಿವ ತಂದೆ ಹೇಳ್ತಾರೆ, ನಾನು ನಿಮ್ಮೆಲ್ಲರಿಗೂ ತಂದೆ ಟೀಚರ್ ಸದ್ಗುರು ಆಗಿದ್ದೇನೆ. ಮುಜೆ कहते ही है ಹೇ ಪತಿತ್ ಪಾವನ್ ಶಿವ ಬಾಬಾ. ನೀವು ನನಗೆ ಕರೀತಾ ಬಂದಿದ್ದೀರಿ, ಹೇ ಪತಿತ ಪಾವನ ಶಿವ ತಂದೆ. ಅಭಿ ಸ್ಮೃತಿ ಐ ಹೇ ಸಭಿ ಆತ್ಮಾओं का यह ಬಾಪ್ ಹೇ. ಈಗ ನಿಮಗೆ ಸ್ಮೃತಿ ಬಂದಿದೆ, ಸರ್ವ ಆತ್ಮಗಳಿಗೆ ಇವರು ತಂದೆ ಆಗಿದ್ದಾರೆ. ಆತ್ಮ ಸತ್ಯ ಹೇ ಚೈತನ್ಯ ಹೇ ಕ್ಯೋಂಕಿ ಅಮರ ಹೇ. ಆತ್ಮ ಸತ್ಯ ಆಗಿದೆ, ಚೈತನ್ಯ ಆಗಿದೆ. ಯಾಕೆ ಅಂತಂದರೆ ಆತ್ಮನೇ ಅಜರ ಅಮರ ಆಗಿದೆ. ಸಭಿ ಆತ್ಮಾओं का ಪಾರ್ಟ್ ಬರಾ ಹುआ है. ಎಲ್ಲ ಆತ್ಮಗಳ ಪಾತ್ರ ಅಂತಕ್ಕಂಥದ್ದು ಈಗ ತುಂಬಿದೆ. तो ಬಾಬಾ ಬಿ ಸತ್ಯ ಚೈತನ್ಯ ಹೇ. ಶಿವ ತಂದೆ ಕೂಡ ಸತ್ಯ ಮತ್ತು ಚೈತನ್ಯ ಆಗಿದ್ದಾರೆ. यह मनुष्य सृष्टि का बीज रूप होने के कारण कहते हैं मैं सारे झाड़ के आदि मध्यांत का जानता हूँ. ಇವರು ಮನುಷ್ಯ ಸೃಷ್ಟಿ ಬೀಜ ರೂಪನಾಗಿರುವ ಕಾರಣದಿಂದ ಹೇಳ್ತಾ ಇದ್ದಾರೆ, ನಾನು ಇಡೀ ಸೃಷ್ಟಿ ಆದಿ ಮಧ್ಯವನ್ನು ತಿಳಿದಿದ್ದೇನೆ. ಇಸ್ಲಿಯೇ ಮುಜೆ ನಾಲೆಡ್ಜ್ಫುಲ್ ಕಹಾ ಜಾತಾ ಹೇ. ಅದರಿಂದ ನನಗೆ ಜ್ಞಾನ ಸಾಗರ ಅಂತ ಹೇಳಲಾಗುತ್ತೆ. ತುಮಕೋ ಬಿ ಸಾರಿ ನಾಲೆಡ್ಜ್ ಹೇ ಬೀಜ ಸೆ ಜಾಡ್ ಕೇಸೆ ನಿಕಲ್ತಾ ಹೇ. ನಿಮ್ಮ ಹತ್ರ ಟೋಟಲ್ ಜ್ಞಾನ ಇದೆ, ಯಾವ ಥರ ಬೀಜದಿಂದ ವೃಕ್ಷ ಉತ್ಪತ್ತಿ ಆಗುತ್ತೆ ಅನ್ನೋದು. ಜಾಡ್ ಬಡ್ನೆ ಮೇ ಟೈಮ್ ಲಗ್ತಾ है ना. ವೃಕ್ಷ ಉತ್ಪತ್ತಿ ಆಗಲಿಕ್ಕೆ ಟೈಮ್ ಹಿಡಿಸುತ್ತಲ್ವ. ಬಾಬಾ कहते हैं मैं ಬೀಜ ರೂಪ. ತಂದೆ ಹೇಳ್ತಾರೆ, ನಾನು ಬೀಜ ರೂಪನಾಗಿದ್ದೇನೆ. अंत में सारा ಜಾಡ್ ಜಡಜಡೀಭೂತ ಅವಸ್ಥಾ ಕೋ ಪಾತಾ ಹೈ. ಕೊನೆ ಸಮಯಕ್ಕೆ ಟೋಟಲ್ ವೃಕ್ಷ ಅಂತಕ್ಕಂಥದ್ದು ಜಡಜಡೀಭೂತ ಅವಸ್ಥೆಯನ್ನು ಪಡೆಯುತ್ತೆ. ಅಭಿ ದೇಖೋ ದೇವಿ ದೇವತಾ ಧರ್ಮ ಕಾ ಫೌಂಡೇಶನ್ ಹೈ ನಹಿ. ಈಗ ನೋಡ್ತಾ ಇದ್ದೀರಿ, ದೇವತಾ ಧರ್ಮ ಅನ್ನೋದು ತಳಪಾಯನೇ ಇಲ್ಲ, ಪ್ರಾಯಲೋಪ ಹೇ. ಜಬ್ ದೇವಿ ದೇವತಾ ಧರ್ಮ ಗುಮ್ ಹೋ ಜಾತಾ ಹೈ ತಬ್ ಬಾಪ್ಕೋ ಆನಾ ಪಡೆ. ಯಾವಾಗ ದೇವಿ ದೇವತಾ ಧರ್ಮ ಅನ್ನೋದು ಮಾಯ ಆಗೋಗ್ಬಿಡುತ್ತೆ, ಆಗ್ಲೇ ತಂದೆಗೆ ಬರಬೇಕಾಗಿ ಬರುತ್ತೆ. ಏಕ ಧರ್ಮ ಕಿ ಸ್ಥಾಪನಾ ಕರ್ ಬಾಕಿ ಸಬ್ಕಾ ವಿನಾಶ ಕರಾ ದೇತೆ. ಒಂದು ಧರ್ಮದ ಸ್ಥಾಪನೆ ಮಾಡಿ ಬಾಕಿ ಎಲ್ಲರ ವಿನಾಶವನ್ನು ಮಾಡಿಸ್ಬಿಡ್ತಾರೆ ತಂದೆ. ಪ್ರಜಾಪಿತ ಬ್ರಹ್ಮ ದ್ವಾರ ಬಾಬಾ ಸ್ಥಾಪನಾ ಕರಾ ರಹಾ ಹೈ. ಪ್ರಜಾಪಿತ ಬ್ರಹ್ಮರವರ ಮುಖಾಂತರ ತಂದೆ ಸ್ಥಾಪನಾ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ. ಆದಿ ಸನಾತನ ದೇವಿ ದೇವತಾ ಧರ್ಮದ್ದು ತುಮ್ ಆಯೇ ಹೋ ಭ್ರಷ್ಟಾಚಾರಿ ಸೆ ಶ್ರೇಷ್ಠಾಚಾರಿ ದೇವತಾ ಬನ್ನೆ. ನೀವು ಕೂಡ ಬಂದಿದ್ದೀರಿ ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿ ದೇವತೆ ಆಗಲಿಕ್ಕೆ. ये ಡ್ರಾಮಾ ಬನಾವ್. ಇದು ಕೂಡ ನಾಟಕ ಮಾಡಲ್ಪಟ್ಟಿದೆ. ಇನ್ಕಿ ಎಂಡ್ ನಹಿ ಹೋತಾ ಹೈ. ಇದ್ರ ಕೊನೆಯೇ ಇಲ್ಲ. ಬಾಬಾ ಆತೆ ಹೇ ಆತ್ಮ ಹೇ ಸಬ್ ಬ್ರದರ್ಸ್ ಹೇ. ತಂದೆ ಬರ್ತಾರೆ, ಆತ್ಮಗಳೆಲ್ಲ ಸೋದರಾತ್ಮಗಳು. ಮೂಲವತನ ಮೇ ರಹನೆ ವಾಲಿ. ಎಲ್ಲವೂ ಕೂಡ ಮೂಲವತನದಲ್ಲಿ ಇರುವಂಥವರು. ಜೋ ಉಸ್ ಏಕ ಬಾಪ್ಕೋ ಸಬ್ ಯಾದ್ ಕರ್ತೆ ಹೇ. ಆ ಒಬ್ಬ ತಂದೆಯನ್ನು ಎಲ್ಲರೂ ನೆನಪು ಮಾಡ್ತಾರೆ. ದುಃಖ ಮೇ ಸ್ಮರಣ ಸಬ್ ಕರೆ ಸುಖ ಮೇ ಕರೇನಾ ಕೋಯಿ. ದುಃಖದಲ್ಲಿದ್ದಾಗ ಪ್ರತಿಯೊಬ್ಬ ಮನುಷ್ಯ ನೆನಪು ಮಾಡ್ತಾರೆ ಭಗವಂತನ, ಆದರೆ ಸುಖದಲ್ಲಿದ್ದಾಗ ಒಬ್ಬರು ನೆನಪು ಮಾಡೋದಿಲ್ಲ. ರಾವಣ ರಾಜ್ಯ ಮೇ ದುಃಖಿ ಹೇ. ಈಗ ರಾವಣ ರಾಜ್ಯದಲ್ಲಿ ದುಃಖಿ ಆಗಿಬಿಟ್ಟಿದ್ದಾರೆ.
यहाँ ಸ್ಮರಣ करते हैं ಬಾಬಾ ಸರ್ವ का ಸದ್ಗತಿ ದಾತ ಏಕ್ है. ಇಲ್ಲಿ ಸ್ಮರಣೆ ಮಾಡ್ತಾರೆ ಅಂದರೆ ತಂದೆ ಎಲ್ಲರಿಗೂ ಸದ್ಗತಿ ದಾತ ಒಬ್ಬರೇ. ಉನ್ಕಿ ಮಹಿಮಾ है, ಅವ್ರದ್ದೇ ಮಹಿಮೆ ಇದೆ. ಬಾಬಾ ನಾ ಆಯೆ ತೋ ಪಾವನ್ ಕೈಸೆ ಕೌನ್ ಬನಾಯೆ. ಶಿವ ತಂದೆ ಬರಲಿಲ್ಲ ಅಂದರೆ ಪಾವನರನ್ನಾಗಿ ಮಾಡೋರು ಯಾರು? ಕ್ರಿಶ್ಚಿಯನ್, ಇಸ್ಲಾಮಿ ಆದಿ ಜೋ ಭಿ ಮನುಷ್ಯ ಇಸ್ ಸಮಯ ಸಬ್ ತಮೋ ಪ್ರಧಾನ है. ಕ್ರಿಶ್ಚಿಯನ್ಸ್ ಆಗ್ಬೋದು, ಇಸ್ಲಾಮಿಗಳಾಗ್ಬೋದು, ಯಾರೆಲ್ಲ ಮನುಷ್ಯರಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ. ಸಬಿ ತೋ ಪುನರ್ಜನ್ಮ ಜರೂರ್ ಲೇನಾ ಹೇ. ಎಲ್ಲರೂ ಪುನರ್ಜನ್ಮಗಳನ್ನು ಅವಶ್ಯಕವಾಗಿ ತಗೋಬೇಕು. ಐಸಾ ನಹಿ ದುಃಖ ಮೇ ಸುಖ ಮೇ ಚಲೆ ಜಾತೆ ಹೇ. ಜೈಸೆ ಹಿಂದೂ ಧರ್ಮ ವಾಲೆ ಕೇತೆ ಹೇ ಸ್ವರ್ಗವಾಸಿ ಹುವಾ. ಹೀಗೆ ತಿಳ್ಕೊಬೇಡಿ ಎಲ್ಲ ಬಂದವರು ಎಲ್ಲ ಸ್ವರ್ಗದಲ್ಲಿ ಸುಖದಲ್ಲಿ ಹೊರಟೋಗ್ತಾರೆ ಅಂತಿಲ್ಲ. ಹೇಗೆ ಹೇಳ್ತಾರೆ ಹಿಂದೂ ಧರ್ಮದವರು ಸ್ವರ್ಗವಾಸಿ ಆದರು ಅಂತ? ಅವಶ್ಯಕವಾಗಿ ನರಕದಲ್ಲಿ ಇದ್ದಿರಲ್ವಾ? ಅಭಿ ಸ್ವರ್ಗ ಮೇ ಗಯ ಹೇಳ್ತಾರೆ, ಈಗ ಸ್ವರ್ಗದಲ್ಲಿ ಹೋದರು ಅಂತ. ತುಮಾರೆ ಮುಖ ಮೇ ಗುಲಾಬ್, ಸ್ವರ್ಗಕ್ಕೆ ಹೋಗಿದ್ದು ಒಳ್ಳೇದು, ನಿಂಬಾಯಲ್ಲಿ ಗುಲಾಬ್ ಜಾಮೂನ್. ತೋ ಜಬ್ ಸ್ವರ್ಗವಾಸಿ ಹುआ फिर उनको नरक में असली वैभव क्यों खिलाते हो? ಶಿವಬಾಬಾ ಕೇಳ್ತಾ ಇದ್ದಾರೆ, ಅವ್ರು ಸ್ವರ್ಗಸ್ಥರಾದರು ಅಂತ ಬರೀತೀರಾ ಕಾರ್ಡ್ಗಳಲ್ಲಿ, ಒಳ್ಳೆ ವಿಷಯ ಹೇಳ್ತೀರಾ, ಬಟ್ ಸ್ವರ್ಗಕ್ಕೆ ಹೋಗಿರೋರನ್ನ ನರಕದಲ್ಲಿ ಕರೆಸಿ ಅವ್ರಿಗೆ ಎಲ್ಲ ಈ ಕಲಿಯುಗದ ಎಡೆಗಳೆಲ್ಲ ಯಾಕೆ ತಿನ್ನಿಸ್ತೀರಾ? ಪಿತೃ ಖಿಲಾತೇನ, ಎಡೆ ತಿನ್ನಿಸ್ತಾರಲ್ವ. ಬಂಗಾಲ್ ಮೇ ಮಚ್ಲಿ ಅಂಡೆ ಆದಿ ಖಿಲಾತೆ. ಬಂಗಾಳ ಪ್ರಾಂತ್ಯದಲ್ಲಿ ಮೀನುಗಳ ಮಾಂಸ ಎಲ್ಲ ತಿನ್ನಿಸ್ತಾರೆ. ಅರೆ ಉನ್ಕಾ ತೋ ಯೆ ಸಬ್ ಖಾನ್ ಕಿ ದರ್ಕಾರ್ ಕ್ಯಾ ಹೇ? ಸ್ವರ್ಗಕ್ಕೆ ಹೋಗಿರೋ ಅಂಥವ್ರಿಗೆ ಇಂಥ ಆಹಾರಗಳನ್ನೆಲ್ಲ ಯಾಕೆ ಇಡಬೇಕು ನೈವೇದ್ಯಕ್ಕೆ? ಅವ್ರಿಗೆ ವಾಪಸ್ ಕೊಯ್ ಜಾ ನಹೀ ಸಕ್ತೆ, ಯಾರು ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಜಬ್ಕಿ ಪಹಲೆ ನಂಬರ್ ವಾಲೋಂ ಕಿ 84 ಜನ್ಮ ಲೇನಾ ಪಡ್ತಾ ಹೈ. ಈಗ ಮೊದಲನೇ ನಂಬರ್ನಲ್ಲಿರ್ತಕ್ಕಂಥವ್ರಿಗೆ 84 ಜನ್ಮ ತೆಗೆದುಕೋಬೇಕಾಗತ್ತೆ. ಇಸ್ ಜ್ಞಾನ ಮೇ ಕೋಯಿ ತಕ್ಲೀಫ್ ನಹಿ. ಈ ಜ್ಞಾನ ಮಾರ್ಗದಲ್ಲಿ ಯಾವುದೇ ಕಷ್ಟ ಅಂತಕ್ಕಂಥದ್ದು ಇಲ್ಲ. ಭಕ್ತಿ ಮಾರ್ಗ ಮೇ ಕಿತ್ನೆ ಮೆಹನತ್ ಹೈ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಕಷ್ಟ ಇದೆ. ರಾಮ್ ರಾಮ್ ಜಾಪ್ತೆ ರೋಮಾಂಚ ಕಡೆ ಹೋ ಜಾತೆ. ರಾಮ ರಾಮ ಅಂತ ಜಪಿಸ್ಕೊಂಡು ರೋಮಾಂಚನ ಆಗೋಗ್ಬಿಡುತ್ತೆ ಅಂತ. ಸಬ್ ಹೈ ಭಕ್ತಿ ಮಾರ್ಗ. ಇದೆಲ್ಲವೂ ಕೂಡ ಭಕ್ತಿ ಮಾರ್ಗ ಆಗಿದೆ. ಯ ಸೂರ್ಯ ಚಾಂದ್ ಆದಿ ರೋಶನಿ ಕರ್ನೆ ವಾಲೆ ಹೈ. ಈ ಸೂರ್ಯ ಚಂದ್ರ ಇವೆಲ್ಲ ಬೆಳಕನ್ನು ಮಾಡುವಂಥವಾಗಿವೆ. ಯ ದೇವತಾ ತೊಡಿ, ಇವೆಲ್ಲ ದೇವತೆಗಳೇನು? ವಾಸ್ತವ ಮೇ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ ಅವ್ರ ಜ್ಞಾನ ಸಿತಾರೆ ಯಹಾ ಕಿ ಮಹಿಮಾ ಹೇ. ವಾಸ್ತವದಲ್ಲಿ ಹೇಳಬೇಕು ಅಂದರೆ ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ, ಜ್ಞಾನ ನಕ್ಷತ್ರಗಳು ಇಲ್ಲಿಂದೇನೆ ಮಹಿಮೆಯಾಗಿದೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा का याद प्यार और नमस्ते नमस्ते नमस्ते. धारणೆಗೋಸ್ಕರ ಮುಖ್ಯ ಸಾರಾಂಶ ಆಗಿದೆ. इस अंतिम जन्म में 84 जन्म में कोई भी पाप कर्म नहीं करना है. ಈ ಕೊನೆಯ ಜನ್ಮದಲ್ಲಿ 84ನೇ ಕೊನೆಯ ಜನ್ಮದಲ್ಲಿ ಯಾವುದೇ ವಿಕರ್ಮಗಳನ್ನು ಮಾಡೋಕ್ಕೆ ಹೋಗಬೇಡಿ. ಪುಣ್ಯಾತ್ಮ ಬನ್ನೆ ಕಾ ಪೂರಾ ಪುರುಷಾರ್ಥ ಕರ್ನ ಹೈ. ಪುಣ್ಯಾತ್ಮರಾಗುವಂಥ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು. ಸಂಪೂರ್ಣ ಪಾವನ್ ಬನ್ನ ಹೈ. ಸಂಪೂರ್ಣ ಪಾವನರು ಆಗಬೇಕಾಗಿದೆ. अपनी बुद्धि को पारस बुद्धि बनाने के लिए देह के सब संबंधों को भूल देही अभिमानी बनने का अभ्यास करना है. ತಮ್ಮ ಬುದ್ಧಿಯನ್ನು ಪಾದರಸ ಥರ ಮಾಡಿಕೊಂಡು ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ಆತ್ಮಾಭಿಮಾನಿಗಳಾಗುವಂಥ ಪರಿಶ್ರಮವನ್ನು ಅಭ್ಯಾಸವನ್ನು ಮಾಡಬೇಕಾಗಿದೆ. ಇವತ್ತಿನ ವರದಾನ ಆಗಿದೆ, ಕಂಪನಿ और कंपेनियन को समझकर साथ निभाने वाले ಶ್ರೇಷ್ಠ ಭಾಗ್ಯವಾನ್ ಭವ. ಕಂಪನಿ ಮತ್ತು ಕಂಪ್ಯಾನಿಯನ್, ಸಂಘ ಮತ್ತು ಸಂಗಾತಿ, ಇದೆರಡನ್ನೂ ಕೂಡ ತಿಳ್ಕೊಂಡು ಜೊತೆಯ ಅನುಭವ ಮಾಡೋರು ಶ್ರೇಷ್ಠ ಭಾಗ್ಯವಂತರು ಆಗಿರಿ. ड्रामा के भाग्य प्रमाण आप थोड़ी भी आत्माएं जो है उन्हें सर्व प्राप्ति कराने वाले ಶ್ರೇಷ್ಠ ಬ್ರಾಹ್ಮಣों का ಕಂಪನಿ ಮಿಲಿ है. ಈ ನಾಟಕದಲ್ಲಿ ಭಾಗ್ಯದ ಪ್ರಮಾಣವಾಗಿ ತಾವು ಕೆಲವೇ ಆತ್ಮಗಳಿಗೆ ಯಾರಿಗೆ ಸರ್ವ ಪ್ರಾಪ್ತಿ ಮಾಡಿಸ್ತಕ್ಕಂಥ ಶ್ರೇಷ್ಠ ಬ್ರಾಹ್ಮಣರ ಕಂಪನಿ ಸಿಕ್ಕಿದೆ. सच्चे ब्राह्मणों की कंपनी चढ़ती कला वाली होती है. ಸತ್ಯವಾದಂಥ ಬ್ರಾಹ್ಮಣರ ಕಂಪ್ನಿ ಏರುವ ಕಲೆಯದು ಇರುತ್ತೆ. ದೇ ಕಭಿ ಐಸಾ ಕಂಪನಿ ನಹಿ ಕರೆಂಗೆ. ಅವರೆಂದು ಈ ರೀತಿ ಕಂಪನಿ ಮಾಡೋದಿಲ್ಲ. ಜೋ ಹಾರತಿ ಕಲಾ ಮೇ ಲೇ ಜಾಯೆ, ಸೋಲುವ ಕಲೆಯಲ್ಲಿ ಕರ್ಕೊಂಡೋಗೋ ಕಂಪನಿ ಅವರು ಮಾಡೋದಿಲ್ಲ. ಜೋ ಸದಾ ಶ್ರೇಷ್ಠ ಕಂಪನಿ ಮೇ ರಹತೆ ಹೇ
एक बाबा को अपना कंपेनियन बनाकर उससे प्रीति की रीति निभाते हैं वही ಶ್ರೇಷ್ಠ ಭಾಗ್ಯವಾನ್ है. ಯಾರು ಸದಾ ಶ್ರೇಷ್ಠ ಕಂಪನಿಯಲ್ಲಿ ಇರ್ತಾರೆ, ಒಬ್ಬ ತಂದೆಯನ್ನ ತಮ್ಮ ಕಂಪ್ಯಾನಿಯನ್ ಆಗಿ ಮಾಡ್ಕೊಂಡಿರ್ತಾರೆ, ಅವ್ರ ಜೊತೆಯಲ್ಲಿ ಪ್ರೀತಿಯ ರೀತಿಯನ್ನು ನಿಭಾಯಿಸುವಂಥವ್ರು ಇರ್ತಾರೆ, ಅವರೇ ಶ್ರೇಷ್ಠ ಭಾಗ್ಯವಂತರು ಆಗಿರ್ತಾರೆ. ಸ್ಲೋಗನ್: मन और बुद्धि को एक ही पावरफुल स्थिति में स्थित करना ही ಏಕಾಂತವಾಸಿ बनना है. ಮನಸ್ಸು ಮತ್ತು ಬುದ್ಧಿಯನ್ನು ಒಂದೇ ಒಂದು ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತ ಮಾಡೋದೇನೆ ಏಕಾಂತವಾಸಿಗಳು ಆಗೋದಾಗಿದೆ. ಓಂ ಶಾಂತಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್.